ಸೂರ್ಯನ ಗವಿ. ಇದಿದು ಸಂಕೆ ಗಿಡ. ಇಲ್ಲಿಂದ ಬೆಟ್ಟದ ಮೇಲಿಂದ ಬರೋರು ಈ ದಾರಿಲಿ ಬರಬಹುದು. ಇದು ಸೂರ್ಯನ ಗವಿ ಅಂತ. ಇದ್ರ ವಿಶೇಷತೆ ಏನು ಅಂದರೆ ಎಲ್ಲ ಟೈಮಲ್ಲೂ, ಅಂದರೆ ಸೂರ್ಯ ಯಾವ ಕಡೆ ಇದ್ದರೂ ಬೆಳಗ್ಗೆ ಹೊತ್ತು, ಮಧ್ಯಾಹ್ನ ಹೊತ್ತು, ಸಂಜೆ ಹೊತ್ತು, ಯಾವುದೇ ಟೈಮಲ್ಲೂ ಇದೇ ಥರ ಇರುತ್ತೆ. ಬ್ಯಾಕ್ ಸೈಡ್ ಫುಲ್ ಬ್ಲ್ಯಾಕ್ ಇರುತ್ತೆ. ಕ್ಯಾಮ್ರಾದಲ್ಲಿ ಆ ಥರ ಕಾಣ್ತಿದೆ ಅಷ್ಟೇ, ಬ್ಲ್ಯಾಕ್ ಇದೆ, ಫುಲ್ಲು ಕತ್ಲಿದೆ. ಮುಂದ್ಗಡೆ ಇಷ್ಟು ಬೆಳಕು, ಆಮೇಲೆ ಸ್ವಲ್ಪ ಬೆಳಕು, ಆ ಥರ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇಲ್ಲಿ ಯೋಗಾಸನ ಶಾಲೆ ಇರಬಹುದು ಅಂದ್ಕೊಂಡಿದ್ದೀವಿ, ಆದರೆ ಇಲ್ಲಿ ಸಮಿತಿ ಅಂತ ಹಾಕಿದ್ದಾರೆ ಅಷ್ಟೇ. ಇದು ಒಳಗಡೆ ಒಂದು ರೂಮ್ ಇದೆ. ಓಹೋ, ಸ್ವಾಮೀಜಿಗಳು ಕುಂತಿದ್ದಾರೆ, ದೊಡ್ಡ ಸ್ವಾಮೀಜಿಗಳು, ನಿತ್ಯಾನಂದ ಅವರ ಗುರುಗಳು, ಇವರಿಂದಲೇ ಬಂದಿರೋದು. ಬಂಡೆ ಒಬ್ಬೊಬ್ಬ, ಈ ಬಂಡೆ ಪೂರ್ತಿ, ಈ ಬಂಡೆ ಏನಿದೆ ಇದು ಪೂರ್ತಿ ಒಳಗಡೆ ಏನಿದೆ ಇದು ಒಂದೇ ಬಂಡೆ ಆಗಿದೆ, ನೋಡ್ಬೋದು. ಅಲ್ಲಿವರೆಗೂ ಇದು ಒಂದೇ ಬಂಡೆ, ಯಾವುದೇ ಪ್ಯಾಚು ಗೀಚು ಏನೂ ಇಲ್ಲ. ಇಲ್ಲಿವರೆಗೂ ಇದು ಒಂದೇ ಬಂಡೆ, ದೊಡ್ಡ ಬಂಡೆ. ಇಲ್ಲಿ ಅಲ್ಲಿ ಬಿದ್ದ ನೀರೆಲ್ಲ ಮೆಟ್ಲುಗಳಿವೆ ಮೇಲ್ಗಡೆ ಹೋಗೋದಕ್ಕೆ. ಅಲ್ಲಿ ಬಿದ್ದ ನೀರೆಲ್ಲ ಮೇಲ್ಗಡೆ ಫುಲ್ಲೆಲ್ಲ ಬಿದ್ದ ನೀರೆಲ್ಲ ಇಲ್ಲಿ ಹರಿದು ಬರ್ತವೆ. ಈ ನೀರು ತುಂಬಿದಾಗ ಇಲ್ಲ ಹೊರಗಡೆ ಹೋಗುತ್ತೆ. ವಿಶೇಷತೆ ಏನಂದರೆ, ನೀರಿನ ವಿಶೇಷತೆ ನಾನೇ ಪ್ರಾಕ್ಟಿಕಲ್ಲಾಗಿ ನೋಡಿದೆ. ಮುಖದಲ್ಲಿ 4-5 ಗುಳ್ಳೆ ಆಗಿದ್ವು ಮೊನ್ನೆ. ಇಲ್ಲಿ ಬಂದು ಇದನ್ನು ಮುಖ ತೊಳೆದು ಸ್ವಲ್ಪ ನೀರು ಕುಡಿದು ಹೋದೆ. ಫುಲ್ಲೆಲ್ಲ ಒಂದೇ ದಿನಕ್ಕೆ ಗುಳ್ಳೆಗಳೆಲ್ಲ ಮಾಯ ಆಗ್ಬಿಡೋದ, ಖುಷಿ ಆಗೋಯ್ತಪ್ಪ. ಸೂರ್ಯ ನೋಡಿ ಈಗ ಇಲ್ಲಿದ್ದಾನೆ, ಆದರೂ ಒಳಗಡೆ ಈ ಥರ ಬೆಳಕಿದೆ. ಸೂರ್ಯ ಏನಾದರೂ ಈ ಕಡೆ ಬಂದು ಸೇಮ್ ಇದೇ ಥರ ಬೆಳಕಿರುತ್ತೆ. ಸೂರ್ಯ ಈ ಕಡೆ ನೆತ್ತಿ ಮೇಲೆ ಬಂದರೂ ಇದೇ ಥರ ಇರುತ್ತೆ ಒಳಗಡೆ. ಇದು ಇದ್ರ ವಿಶೇಷತೆ. ಇದನ್ನು ಸೂರ್ಯಗವಿ ಅಂತ ಕರೀತಾರೆ. ಸೂರ್ಯಗವಿ